ನಾನು ಸ್ಕೂಲ್ ಹೋಗ್ತಾ ಇದ್ದೀನಿ. ಹೌದಾ ಮಗಳೇ? ಸರಿ, ನೀನ್ ಸ್ಕೂಲ್ಗೆ ಹೋಗ್ಬಾ. ಸರಿಯಪ್ಪ. ಅಪ್ಪ, ಅಂದಹಾಗೆ ಈ ವರ್ಷನಾದ್ರೂ ಮಳೆ ಬರುತ್ತೆ ಅಲ್ವಾ? ಗೊತ್ತಿಲ್ಲ ಕಂದ. ಈ ವರ್ಷ ಮಳೆ ಬಂದ್ರೆ ಆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿದ ಎಂದು ಅರ್ಥ. ನೋಡೋಣ ಏನಾಗತ್ತೆ ಅಂತ. ಸರಿ, ನೀನ್ ಹುಷಾರಾಗಿ ಹೋಗ್ಬಾ. ಶಿವಣ್ಣ, ಈ ವರ್ಷ ಭಗವಂತ ನಮ್ಮ ಕೈಯನ್ನು ಹಿಡಿತಾನೆ ಅನ್ನೋ ನಂಬಿಕೆ ನಿನಗಿದೆಯಾ? ಹಾಗೇನಾದ್ರೂ ಆಗಿ ಆ ಮಳೆರಾಯ ನಮ್ಮ ಮೇಲೆ ಕರುಣೆ ತೋರಿಸಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹೌದು ಸೋಮಪ್ಪ, ನೀವು ಹೇಳುತ್ತಿರುವುದು ಸತ್ಯ. ಒಮ್ಮೆ ಮಳೆರಾಯ ಕಣ್ಣನ್ನು ತೆರೆದರೆ ಸಾಕು, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತವೆ. ಹೀಗೆ ಎಲ್ಲ ರೈತರು ಆಕಾಶವನ್ನು ನೋಡುತ್ತಾ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಪಾರ್ವತಿ, ಹೊಟ್ಟೆ ಹಸಿವಾಗುತ್ತಿದೆ. ಊಟಕ್ಕೆ ರೆಡಿ ಮಾಡಿದ್ದೀಯಾ? ಹಾರಿ, ಊಟ ರೆಡಿ ಇದೆ. ಅಂದಹಾಗೆ ಮನೆಯಲ್ಲಿ ಇರುವ ದವಸ ಧಾನ್ಯ ಎಲ್ಲ ಖಾಲಿಯಾಗಿದೆ. ಇನ್ನೂ 1 ವಾರಕ್ಕೆ ಅಷ್ಟೇ ಉಳಿದಿದೆ. ಮುಂದೆ ನಮ್ಮ ಮಗಳ ಗತಿ ನನಗೆ ದಿಕ್ಕೇ ತೋಚುತ್ತಿಲ್ಲ ರೀ. ಚಿಂತಿಸ್ಬೇಡ ಪಾರ್ವತಿ, ಎಲ್ಲ ಒಳ್ಳೇದಾಗುತ್ತೆ, ನೋಡೋಣ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಶಿವಣ್ಣನ ಮನೆಯಲ್ಲಿರುವ ದವಸ ಧಾನ್ಯ ಎಲ್ಲ ಖಾಲಿಯಾಗುತ್ತದೆ. ಪಾರ್ವತಿಗೆ ತುಂಬ ದುಃಖವಾಗುತ್ತದೆ. ತನ್ನ ಮಗಳಿಗೆ ತಿನ್ನಲು ಏನೂ ಇಲ್ಲ ಎಂದು ಚಿಂತಿಸುತ್ತಾ ಕುಳಿತುಕೊಂಡಿರುತ್ತಾಳೆ. ಆಗ ಅಲ್ಲಿಗೆ ಪಾರ್ವತಿಯ ಮಗಳು ರಾಧಾ ಮನೆಗೆ ನಡೆದುಕೊಂಡು ಬರುತ್ತಾ ಇರುತ್ತಾಳೆ. ಆಗ ರಾಧಾಳ ಹಿಂದೆ 2 ವಯಸ್ಸಾದ ಅಜ್ಜಿ ತಾತ ನಡೆದುಕೊಂಡು ಬರುತ್ತಾ ಇರುತ್ತಾರೆ. ಇದನ್ನು ಕಂಡ ಪಾರ್ವತಿ ಶಾಕ್ ಆಗಿ ನಿಲ್ಲುತ್ತಾಳೆ. ಹರೇ ರಾಧಾ, ಏನಿದು ನಿನ್ ಹಿಂದೆ? ಇವ್ರಂ ಎಲ್ಲಿಂದ ಕರೆತಂದೆ? ಯಾರು ಇವ್ರು? ಈ ವಯಸ್ಸಾದ ಜೀವಗಳನ್ನು ಇಲ್ಲಿಗೆ ಯಾಕೆ ಕರೆತಂದೆ? ಅಮ್ಮ, ಇವ್ರು ಯಾರಂತ ನನಗೂ ಗೊತ್ತಿಲ್ಲ. ಆದ್ರೆ ಪಾಪ, ಅಜ್ಜಿ ತಾತ 2 ಒಂದು ಮರದ ಕೆಳಗೆ ಕುಳಿತುಕೊಂಡು ಅಳುತ್ತಿದ್ದರು. ಇವರಿಗೆ ಯಾರೂ ಇಲ್ವಂತೆ. ಪಾಪ ಅಮ್ಮ, ಅದಕ್ಕೆ ನಾನು ಕರೆದುಕೊಂಡು ಬಂದೆ. ಅಮ್ಮ, ಇವರು ಇಲ್ಲೇ ಇರಲಿ, ನಾನು ಇವರನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ಅಯ್ಯೋ ರಾಧಾ, ನಾನು ನಿನಗೆ ಏನು ಹೇಳಲಿ? ತಿನ್ನಲು ನಿನಗೆ ಏನು ಕೊಡುವುದು ಎಂದು ನನಗೆ ಚಿಂತೆಯಾಗಿದೆ. ಹೀಗಿರುವಾಗ ನೀನು ಈ ವಯಸ್ಸಾದ 2 ಜೀವಗಳನ್ನು ಕರೆತಂದಿರುವೆ ಭಗವಂತ. ಏನಿದು ನಿನ್ನ ಶೋಧನೆ? ಅಮ್ಮ, ಅಪ್ಪ, ಬನ್ನಿ ಒಳಗಡೆ. ನಿಮಗೆ ಯಾರೂ ಇಲ್ಲ ಎಂದು ಚಿಂತೆ ಮಾಡಬೇಡಿ. ನಮ್ಮ ಬಳಿ ಏನಿದೆಯೋ ಅದನ್ನೇ ನಿಮಗೆ ನೀಡಿ ನೋಡಿಕೊಳ್ಳುತ್ತೇವೆ. ಇನ್ನು ಮುಂದೆ ನೀವು ಇಲ್ಲೇ ಇರಿ. ಅಜ್ಜಿ ತಾತ, ನಾನು ಹೇಳಿದೆ ತಾನೆ, ನಮ್ಮ ಅಪ್ಪ ಅಮ್ಮ ಏನು ಬಯ್ಯೋದಿಲ್ಲ ಅಂತ. ನೋಡಿ ಬನ್ನಿ, ಒಳಗಡೆ ಹೋಗೋಣ. ನೋಡಮ್ಮ, ನಿನ್ನ ಮಗಳದು ತುಂಬ ದೊಡ್ಡ ಗುಣ. ನಮ್ಮ ಕಷ್ಟವನ್ನು ನೋಡಿ ಇಲ್ಲಿಗೆ ಕರೆತಂದಿದ್ದಾಳೆ. ನೀನು ಒಳ್ಳೆ ಮನಸ್ಸಿನಿಂದ ನಮ್ಮನ್ನು ಒಳಗಡೆ ಕರೆಯುತ್ತಿದ್ದೀಯ. ನಿನಗೆ ಒಳ್ಳೇದಾಗ್ಲಿ ತಾಯಿ. ಯಾರೋ ದಿಕ್ಕಿಲ್ಲದ ನಮಗೆ ನೀವು ದಯ ತೋರಿಸಿ ನಮ್ಮನ್ನು ನಿಮ್ಮ ಮನೆಗೆ ಕರೆತಂದಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಪಾರ್ವತಿ, ಪಾರ್ವತಿ, ಏನು ಮಾಡುತ್ತಿರುವೆ? ಅರೆ, ಯಾರು ಇವರು? ನಾನು ಇವರನ್ನು ಇಷ್ಟು ದಿನ ನೋಡ್ಲಿಲ್ಲ ಅಂದಾಗೆ. ಯಾರು ಇವರು? ಅಪ್ಪ, ಅದನ್ನು ನಾನು ಹೇಳುತ್ತೇನೆ. ಈ ಅಜ್ಜಿ ತಾತ ಒಂದು ಮರದ ಕೆಳಗೆ ಕುಳಿತುಕೊಂಡು ಅಳುತ್ತಿದ್ದರು. ಇವ್ರಿಗ್ಯಾರಿಲ್ವಂತೆ, ಅದಕ್ಕೆ ನಾನು ಕರೆದುಕೊಂಡು ಬಂದೆ. ನಾನು ಮಾಡಿದ್ದು ತಪ್ಪ ಅಪ್ಪ? ಇಲ್ಲ, ಇಲ್ಲ ರಾಧಾ, ನೀನು ನನ್ನ ಮಗಳು. ನೀನ್ ಹೇಗೆ ತಪ್ಪು ಮಾಡುವೆ? ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ. ಸರಿ, ನಿಮ್ದು ಊಟ ಆಯ್ತೆ? ರೀ, ಸ್ವಲ್ಪ ಬರ್ತೀರಾ ರೀ? 2 ವಯಸ್ಸಾದ ಜೀವಗಳು ಈಗ ನಮ್ಮ ಬಳಿ ಇವೆ. ಪಾಪ, ಅವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಯಾರು ಇಲ್ಲವೆಂದು ನಮ್ಮಲ್ಲಿಗೆ ಬಂದಿದ್ದಾರೆ. ಆದರೆ ನಮ್ಮ ಬಳಿ ಈಗ ತಿನ್ನಲು ಏನೂ ಇಲ್ಲ. ಇದ್ದ ದವಸ ಧಾನ್ಯ ಎಲ್ಲ ಖಾಲಿಯಾಗಿದೆ. ಏನು ಮಾಡಬೇಕಂತ ನನಗೆ ಒಂದು ತಿಳಿಯುತ್ತಿಲ್ಲ. ಸರಿ ಪಾರ್ವತಿ, ನೀನ್ ಚಿಂತಿಸ್ಬೇಡ. ನಾನು ಹೊರಗಡೆ ಹೋಗಿ ತಿನ್ನಲು ಏನಾದರೂ ತೆಗೆದುಕೊಂಡು ಬರ್ತೇನೆ. ನೀನು ಅವರನ್ನು ಹೋಗಿ ಸಮಾಧಾನಪಡಿಸು. ರಾಮಪ್ಪ, ನಿನ್ನ ಬಳಿ ದವಸ ಧಾನ್ಯ ಏನಾದರೂ ಇದ್ದರೆ ನನಗೆ ಸ್ವಲ್ಪ ಕೊಡು. ಈ ದಿನ ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ. ನಾನು ನಿನಗೆ ಇದನ್ನು ಹಿಂದಿರುಗಿಸ್ತೇನೆ. ಹರಿ ಸೋಮಣ್ಣ, ತಗೋ, ನನ್ನ ಬಳಿ ಇಷ್ಟೇ ಇದೆ. ನೀನ್ ಬೇಜಾರು ಮಾಡ್ಕೋಬೇಡೆ. ಸ್ವಲ್ಪ ಕೊಟ್ಟಿದ್ದೇನೆ ಅಂತ ಬರಗಾಲ ನಿನಗೆ ತಿಳಿದಿದೆಯಲ್ವಾ? ಹರೇ ರಾಮಪ್ಪ, ನೀನು ಇಷ್ಟು ನನಗೆ ಹೇಳಬೇಕೆ? ನಿನ್ನ ಗುಣ ನನಗೆ ತಿಳಿದಿದೆ. ಇದೇ ನನಗೆ ದೊಡ್ಡ ಉಪಕಾರ ಆಯಿತು. ನನಗೆ ತುಂಬ ಸಂತೋಷ ಆಗುತ್ತಿದೆ. ನಾನಿನ್ನು ಬರ್ತೇನೆ.
ಪಾರ್ವತಿ, ಇವತ್ತಿನ ಊಟಕ್ಕೆ ನಾನು ನನ್ನ ಕೈಲಾದಷ್ಟು ತೆಗೆದುಕೊಂಡು ಬಂದಿರುವೆ. ತೆಗೆದುಕೋ. ಮುಂದೆ ಏನ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಹೀಗೆ ಸೋಮಣ್ಣ ಊರಿನಲ್ಲಿ ಪರಿಚಯವಿರುವ ತನ್ನ ಸ್ನೇಹಿತರ ಮನೆಗೆ ತೆರಳಿ ಸ್ವಲ್ಪ ಸ್ವಲ್ಪ ದವಸ ಧಾನ್ಯಗಳನ್ನು ತರುತ್ತಿದ್ದ. ಆದರೆ ಬರಗಾಲ ಇದ್ದ ಕಾರಣ ಎಲ್ಲರ ಮನೆಯಲ್ಲಿದ್ದ ದವಸ ಧಾನ್ಯಗಳು ಖಾಲಿಯಾಗಿದ್ದವು. ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ಸೋಮಣ್ಣ ಮತ್ತು ಸ್ಥಳೀಯರು ತುಂಬಾ ಚಿಂತೆ ಮಾಡಿ ಕುಳಿತಿದ್ದರು. ಅಮ್ಮ ಪಾರ್ವತಿ, ನನಗೆ ತುಂಬಾ ಹಸಿವಾಗುತ್ತಿದೆ. ವಯಸ್ಸಾದ ಜೀವ ಅಲ್ಲವೇ, ಹಸಿವು ತಡೆಯಲು ಆಗುತ್ತಿಲ್ಲ. ಏನಾದರೂ ತಿನ್ನಲು ಕೊಡು ತಾಯಿ. ಅಯ್ಯೋ ಭಗವಂತ, ಎಂಥ ಪರೀಕ್ಷೆ ಮಾಡುತ್ತಿದ್ದೀಯಾ? ಈಗ ಈ ವಯಸ್ಸಾದ ಜೀವಕ್ಕೆ ನಾನೇನು ನೀಡಲಿ? ರಾಧಳಿಗೆ ಉಳಿಸಿರುವ ಗಂಜಿ ಇದೆ, ಅದನ್ನು ಇವರಿಗೆ ನೀಡುತ್ತೇನೆ. ಅಮ್ಮ ಬಂದೆ. ಅಮ್ಮ, ಇವತ್ತಿನ ನಿಮ್ಮ ಹಸಿವಿಗೆ ನನ್ನ ಬಳಿ ಈ ಗಂಜಿ ಮಾತ್ರ ಇದೆ. ದಯಮಾಡಿ ಬೇಜಾರ್ ಮಾಡ್ಕೊಳ್ಬೇಡಿ. ಈಗ ಇದನ್ನ ಕುಡಿರಿ. ನಾನು ನಿಮಗೆ ತಿನ್ನೋದಿಕ್ಕೆ ಏನಾದ್ರೂ ರೆಡಿ ಮಾಡ್ತೀನಿ. ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಅಲ್ವಾ, ಏನಾದ್ರೂ ದವಸಧಾನ್ಯ ತರುತ್ತಾರೆ. ಪರವಾಗಿಲ್ಲ ಪಾರ್ವತಿ, ನಮಗೆ ಈಗೇ ಸಾಕು. ಅಂದಹಾಗೆ ನೀನು ಮತ್ತು ರಾಧಾ ಇಬ್ಬರೂ ಊಟ ಮಾಡಿದ್ದೀರಾ ತಾನೇ? ಹೌದು ಅಮ್ಮ, ನಮ್ಮಿಬ್ರದೂ ಊಟ ಆಯ್ತು. ನೀವು ಕುಡಿಯಿರಿ. ಸರಿ ಪಾರ್ವತಿ, ನೀನು ಚಿಂತಿಸ್ಬೇಡ, ಒಳಗಡೆ ಹೋಗು. ನಮಗೆ ಈ ಗಂಜಿ ಸಾಕು. ಭಗವಂತ, ಈಗ ನನ್ನ ಮಗಳಿಗೆ ನಾನು ಏನು ನೀಡಲಿ? ಏಕೆ ಇಷ್ಟು ಶೋಧನೆ ಮಾಡುತ್ತಿರುವೆ? ಮಳೆಯಾದ್ರೂ ಬಂದಿದ್ರೆ ಈ ಬರಗಾಲ ಹೋಗ್ತಿತ್ತು. ಎಲ್ಲರೂ ತೋಟದಲ್ಲಿ ಬೆಳೆ ಬೆಳೆಯುತ್ತಿದ್ದರು. ಆಗ ಊಟಕ್ಕೆ ಚಿಂತೆ ಇರುತ್ತಿರಲಿಲ್ಲ. ಏಕೆ ನಮ್ಮನ್ನು ಹೀಗೆ ಶೋಧಿಸುತ್ತಿರುವೆ? ನಾವು ಮಾಡಿದ ತಪ್ಪೇನು ದೇವರೇ? ಹೀಗೆ ಪಾರ್ವತಿ ಅಳುತ್ತಾ ಕುಳಿತಿರುತ್ತಾಳೆ. ಸ್ಕೂಲಿಗೆ ಹೋಗಿದ್ದ ರಾಧಾ ಮರಳಿ ಮನೆಗೆ ಬರುತ್ತಾಳೆ. ಅಮ್ಮ, ನನಗೆ ತುಂಬಾ ಹಸಿವಾಗುತ್ತಿದೆ. ತಿನ್ನೋದಕ್ಕೆ ಏನಾದ್ರೂ ಕೊಡು. ರಾಧಾ, ನೀನು ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ. ನಾನು ನಿನಗೆ ತಿನ್ನಲು ಏನಾದ್ರೂ ಕೊಡುತ್ತೇನೆ. ಈಗ ನಾನೇನ್ ಮಾಡ್ಲಿ? ನನ್ನ ಮಗಳಿಗೆ ತಿನ್ನಲು ಏನ್ ಕೊಡ್ಲಿ? ಪಾಪ ರಾಧಾ ಹಸಿವಿನಿಂದ ಬಂದಿದ್ದಾಳೆ. ಇದೆಂಥ ಪರೀಕ್ಷೆ ದೇವ್ರೆ! ನೋಡೋಣ ಅಡಿಗೆ ಕೊನೆಯಲ್ಲಿ ಏನಾದ್ರೂ ಉಳಿದಿದೆಯೇ ಎಂದು. ಪಾರ್ವತಿ ಅಡುಗೆ ಕೋಣೆಯಲ್ಲಿ ಬಂದು ನೋಡುತ್ತಾಳೆ. ಆಗ 2 ಪಾತ್ರೆಗಳಲ್ಲಿ ಊಟ ತುಂಬಿಕೊಂಡಿರುತ್ತದೆ. ಅದನ್ನು ಕಂಡ ಪಾರ್ವತಿಗೆ ತುಂಬಾ ಗಾಬರಿಯಾಗುತ್ತದೆ. ಅರೆ, ಏನಿದು? ಪಾತ್ರೆಗಳಲ್ಲಿ ಊಟ ತಯಾರಿದೆ. ಇದು ಎಲ್ಲಿಂದ ಬಂತು? ಈಗಷ್ಟೇ ನಾನು ಗಂಜಿಯನ್ನು ಅಮ್ಮನಿಗೆ ನೀಡಿದೆ. 2 ಪಾತ್ರೆಗಳನ್ನು ನಾನೇ ತೊಳೆದು ಇಟ್ಟು ಬಂದಿದ್ದೆ. ಈಗ ಈ 2 ಪಾತ್ರೆಗಳಲ್ಲಿ ಊಟ ತುಂಬಿದೆ. ಏನಿದು? ಆಶ್ಚರ್ಯ. ಅಮ್ಮ, ಏನು ಯೋಚನೆ ಮಾಡುತ್ತಿರುವೆ? ಊಟ ಕೊಡು, ಹೊಟ್ಟೆ ಹಸಿವಾಗುತ್ತಿದೆ. ಹಾ ರಾಧಾ, ಬಾ, ಊಟ ರೆಡಿ ಇದೆ, ತಿನ್ನು. ರೀ, ಇಲ್ಲಿ ಬನ್ನಿ. ನೋಡಿ, ಈ 2 ಪಾತ್ರೆಗಳ ತುಂಬಾ ಊಟ ರೆಡಿ ಇದೆ. ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಹೇಳುತ್ತಿರುವೆ ಪಾರ್ವತಿ? ಊಟದ ಪಾತ್ರೆಗಳು ತುಂಬಿವೆ ಅಂದರೆ ನೀನೇ ತಾನೇ ಅಡುಗೆ ಮಾಡಿದ್ದೀಯಾ? ಆದರೆ ದವಸ ಧಾನ್ಯ ಎಲ್ಲಿಂದ ಬಂತು? ಇಲ್ಲ ರೀ, ನಾನು ಏನು ಮಾಡಿಲ್ಲ. ಅಡುಗೆ ಮಾಡಲು ಮನೆಯಲ್ಲಿ ದವಸಧಾನ್ಯ ಎಲ್ಲಿತ್ತು? ನಿಮಗೂ ತಿಳಿದಿದೆ ತಾನೆ. ಇದ್ದ ಸ್ವಲ್ಪ ಅಕ್ಕಿಯಲ್ಲಿ ನಾನು ಗಂಜಿ ಮಾಡಿದ್ದೆ. ಅದನ್ನು ಈಗಷ್ಟೇ ಅಮ್ಮ ಅಪ್ಪನಿಗೆ ನೀಡಿದೆ. ಪಾಪ ಅಮ್ಮ ತುಂಬಾ ಹಸಿವು ಎಂದು ಕೇಳಿದ್ರು. ನಾನು ರಾಧಾಳಿಗೆ ಎಂದು ಸ್ವಲ್ಪ ಗಂಜಿ ಇಟ್ಟಿದ್ದೆ. ಅದನ್ನು ಅವರಿಗೆ ನೀಡಿದೆ. ಈಗ ಬಂದು ನೋಡಿದ್ರೆ 2 ಪಾತ್ರೆಗಳಲ್ಲಿ ಊಟ ರೆಡಿ ಇದೆ. ನನಗೇನು ಅರ್ಥ ಆಗುತ್ತಿಲ್ಲ ರೀ. ಹೋಗ್ಲಿ ಬಿಡು ಪಾರ್ವತಿ, ಈ ದಿನ ಆ ದೇವರೇ ನಮಗೆ ಊಟ ಕೊಟ್ಟಿದ್ದಾನೆ. ರಾಧಾಳಿಗೆ ಊಟ ಕೊಡು, ಹಾಗೆ ಅಪ್ಪ ಅಮ್ಮನಿಗೂ ಊಟ ಕೊಡು. ಸರಿ ರೀ, ನೀವು ಊಟ ಮಾಡಿ, ನಾನು ಎಲ್ಲರಿಗೂ ಊಟ ಕೊಡುತ್ತೇನೆ. ಹೀಗೆ ಸೋಮಣ್ಣ ಮತ್ತು ಪಾರ್ವತಿ ಇಬ್ಬರೂ ಸಂತೋಷದಿಂದ ಆ ದಿನ ಊಟ ಮುಗಿಸುತ್ತಾರೆ. ನಂತರ ಮರುದಿನ. ಸೋಮಣ್ಣ, ಇನ್ನು ಎಷ್ಟು ದಿನಗಳ ಕಾಲ ಮಳೆಗಾಗಿ ನಾವು ಕಾಯುವುದು? ಈ ಬರಗಾಲ ಹೀಗೆ ಮುಂದುವರೆದರೆ ಕುಡಿಯಲು ನೀರು ಕೂಡ ಸಿಗುವುದಿಲ್ಲ. ಈಗೇನು ಮಾಡೋದು? ಏನು ಮಾಡಬೇಕೆಂದು ನನಗೂ ತೋಚುತ್ತಿಲ್ಲ. ಎಲ್ಲವನ್ನು ದೇವರಿಗೆ ಒಪ್ಪಿಸಿ ಸುಮ್ಮನಿರುವುದು ಒಂದೇ ದಾರಿ. ಇಲ್ಲವಾದರೆ ಈ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ ವಾಸಿಸಬೇಕಾಗುತ್ತದೆ. ಅದು ಸಾಧ್ಯವಾಗದ ಮಾತು. ಏಕೆಂದರೆ ನಮಗೆ ಈ ಊರು ಬಿಟ್ರೆ ಬೇರೆ ಏನು ಗತಿಯಿಲ್ಲ. ನೋಡೋಣ ದೈವ ನಿರ್ಧಾರ ಏನಿದೆ ಎಂದು. ಯಾರಿದ್ದೀರಾ ಮನೆಯಲ್ಲಿ? ನಮಸ್ಕಾರ, ನನ್ನ ಹೆಸರು ಗಂಗಾಧರ. ನಾವು ಇಲ್ಲೇ ಪಕ್ಕದ ಹಳ್ಳಿಯವರು. ನಿಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇವರೆಂದು ನಮಗೆ ಸುದ್ದಿ ಬಂದಿದೆ. ನಾವು ಅವರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ. ಓ,
ಇವರು ನಿಮ್ಮ ತಂದೆ ತಾಯಿಗಳೇ. ಕ್ಷಮಿಸಿ, ನಮಗೆ ತಿಳಿದಿಲ್ಲ. ಅಪ್ಪ ಅಮ್ಮ ನಮಗೆ ಯಾರೂ ಇಲ್ಲ ಎಂದು ಹೇಳಿದ್ರು, ಆದ್ದರಿಂದ ನಮ್ಮ ಮನೆಯಲ್ಲಿ ಉಳಿಸಿಕೊಂಡೆವು. ತಪ್ಪಿದ್ರೆ ಕ್ಷಮಿಸಿ. ಇಲ್ಲ ಅಮ್ಮ, ನೀವು ಕ್ಷಮೆ ಕೇಳುವ ಅಗತ್ಯವಿಲ್ಲ. ಕ್ಷಮಿಸಬೇಕಾಗಿರೋದು ನೀವು. ಯಾಕೆಂದರೆ ನಾವು ನಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಆದ್ದರಿಂದಲೇ ಅವರು ಬೇಜಾರು ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರು ಬಂದ ಮೇಲೆ ನಮ್ಮ ಜೀವನವೇ ಹಾಳಾಯಿತು. ಈಗ ನಾವು ತುಂಬ ಕಷ್ಟಪಡುತ್ತಿದ್ದೇವೆ. ಇವರನ್ನು ಕಳೆದುಕೊಂಡ ಮೇಲೆ ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆಯಾಗಿದೆ. ಇವರು ನಮ್ಮ ಬಳಿ ಇರುವಾಗ ನಾವು ತುಂಬ ಕೋಟ್ಯಾಧಿಪತಿಗಳಾಗಿದ್ದೆವು. ಆದರೆ ಈಗ ಒಂದು ಹೊತ್ತಿನ ಊಟಕ್ಕೂ ಏನೂ ಇಲ್ಲ. ಎಲ್ಲವನ್ನೂ ನಿಮಿಷದಲ್ಲಿ ಕಳೆದುಕೊಂಡೆ. ಆಗ ನನಗೆ ಅರ್ಥವಾಯಿತು, ತಂದೆ ತಾಯಿಗಳಿಗೆ ದೇವರು ಎಂದು. ದೇವನನ್ನು ಕಳೆದುಕೊಂಡ ಮೇಲೆ ನಾನು ಭಿಕ್ಷುಕನಾಗಲೇಬೇಕಲ್ಲವೇ? ನನಗೆ ಈಗ ಬುದ್ಧಿ ಬಂದಿದೆ. ಅವರನ್ನು ನನ್ನ ಜೊತೆಯಲ್ಲಿ ಕಳಿಸಿಕೊಡಿ, ನಿಮಗೆ ಪುಣ್ಯ ಬರುತ್ತದೆ. ಹರೇ ಅಣ್ಣ, ಯಾಕೆ ಹೀಗೆ ಮಾತನಾಡುತ್ತಿರುವಿರಿ? ಇವರು ನಿಮ್ಮ ತಂದೆ ತಾಯಿಗಳು. ಇವರ ಮೇಲೆ ನಿಮ್ಗಷ್ಟೇ ಅಕ್ಕಿ ಇದೆ. ಇವರನ್ನು ಕಳಿಸಲು ಸಾಧ್ಯವಿಲ್ಲ ಎನ್ನಲು ನಾನ್ಯಾರು? ಇಲ್ಲ ಪಾರ್ವತಿ, ನಾವು ಇವರ ಜೊತೆ ಹೋಗುವುದಿಲ್ಲ. ನಾವು ಇಲ್ಲೇ ಇರುತ್ತೇವೆ. ನೀನು ನಮಗೆ ಕೊಡುವ ಗಂಜಿಯೇ ನಮಗೆ ಪಂಚಾಮೃತ. ನಮಗಷ್ಟೇ ಸಾಕು. ಯಾವುದೇ ಕಾರಣಕ್ಕೂ ಇವನ ಜೊತೆ ನಾವು ಹೋಗುವುದಿಲ್ಲ. ತಂದೆ ತಾಯಿಗಳ ಬೆಲೆ ಗೊತ್ತಿಲ್ಲದೇ ಇರುವಂತಹ ಇಂತಹ ಮೂರ್ಖನ ಜೊತೆ ಹೇಗೆ ಹೋಗುವುದು? ನಾವು ಯಾರು ಎಂದು ನಿನಗೆ ತಿಳಿಯಲಿಲ್ಲ. ನಮಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ. ಆದರೂ ಕೂಡ ನೀವು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಹಾಗಾಗಿ ನಮ್ಮ ಮೇಲೆ ನಿಮಗಷ್ಟೇ ಹಕ್ಕಿದೆ. ನಾವು ಎಲ್ಲಿಗೂ ಹೋಗುವುದಿಲ್ಲ, ನಿಮ್ಮ ಬಳಿಯೇ ಇರುತ್ತೇವೆ. ಇದ್ರಿಂದ ನಿನಗೇನೂ ತೊಂದರೆ ಇಲ್ಲ ಅಲ್ವೇ ಪಾರ್ವತಿ? ಇಲ್ಲಮ್ಮ, ನೀವು ನಮ್ಮ ಬಳಿ ಇದ್ದರೆ ನನಗೆ ಸಂತೋಷವೇ. ನೀವು ನಮ್ಮ ಬಳಿ ಬಂದಾಗಿನಿಂದ ನಾವು ತುಂಬಾ ಸಂತೋಷವಾಗಿದ್ದೇವೆ. ನಿಮ್ಮನ್ನು ನಾನು ಹೇಗೆ ಕಳಿಸಲಿ? ನಿಮಗೆ ಇಲ್ಲಿ ಇರಲು ಇಷ್ಟವಾದರೆ ಖಂಡಿತವಾಗಿಯೂ ಇರಿ. ನೋಡ್ದಾ ಗಂಗಾಧರ, ಪ್ರೀತಿ ಅಂದ್ರೆ ಇದು. ನಾನು ಇವರನ್ನ ಎತ್ತಿಲ್ಲ ಹೊತ್ತಿಲ್ಲ. ನಾನ್ಯಾರು ಅಂತ ಕೂಡ ಇವರಿಗೆ ಗೊತ್ತಿಲ್ಲ. ಆದರೂ ಕೂಡ ನಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು. ಅವರ ಮಗಳಿಗೆ ಅಂತ ಇಟ್ಟಿದ್ದ ಗಂಜಿನ ಕೂಡ ಹಸಿವು ಅಂತ ಹೇಳಿದ ಕ್ಷಣ ನನಗೆ ಕೊಟ್ರು. ಇಂಥ ಒಳ್ಳೆ ಮನಸ್ಸಿರುವ ಇವರನ್ನು ಬಿಟ್ಟು ನಿನ್ನ ಜೊತೆ ಹೇಗೆ ಬರುವುದು? ಹಾಗೇನಾದರೂ ನಾವು ನಿನ್ನ ಜೊತೆ ಬಂದ್ರೆ ಆ ಭಗವಂತ ನಮ್ಮನ್ನು ಮೆಚ್ಚುವುದಿಲ್ಲ. ಯಾವ ಸಂಬಂಧವೂ ಇಲ್ಲದೆ ಪ್ರೀತಿಯಿಂದ ನಮ್ಮನ್ನು ಸಾಕಿದ್ರು. ಇವರ ಪ್ರೀತಿಯಲ್ಲಿ ಕಲ್ಮಶವಿಲ್ಲ. ಹಾಗೆ ಇವರದು ಶುದ್ಧವಾದ ಪ್ರೀತಿ. ಇವರು ನಮ್ಮನ್ನು ಅವರ ಸ್ವಂತ ತಂದೆ ತಾಯಿಗಳಂತೆ ನೋಡಿಕೊಳ್ಳುತ್ತಿದ್ದಾರೆ. ಆದರೆ ನೀನು ಈಗ ನಿನಗೆ ಕಷ್ಟ ಬಂದಿದೆ ಅಂತ ನೀನು ನಮ್ಮ ಬಳಿ ಬಂದಿರುವೆ. ಕಾರಣ ನಮಗೆ ಚೆನ್ನಾಗಿ ತಿಳಿದಿದೆ. ನಿನ್ನ ಪ್ರೀತಿಯಲ್ಲಿ ಸತ್ಯವಿಲ್ಲ. ಸುಳ್ಳಿನ ಮೂಟೆಯನ್ನು ಹೊತ್ತು ತಂದಿರುವೆ. ನಮಗೆ ಗೊತ್ತು ನೀನು ಏತಕ್ಕಾಗಿ ನಮ್ಮನ್ನು ಹುಡುಕಿಕೊಂಡು ಬಂದಿರುವೆ ಎಂದು. ನಿನ್ನ ಆಟ ನಮ್ಮ ಬಳಿ ನಡೆಯುವುದಿಲ್ಲ. ಇಲ್ಲಿಂದ ಹೊರಡು. ಇಲ್ಲ ಅಮ್ಮ, ನಾನು ಹೇಳುತ್ತಿರುವುದು ಸತ್ಯ. ಈಗ ನನಗೆ ನಿಮ್ಮ ಬೆಲೆ ಏನು ಅಂತ ತಿಳಿದಿದೆ. ನೀವು ನನ್ನ ಜೊತೆ ಬಂದುಬಿಡಿ. ಮುಚ್ಚು ಬಾಯ್. ನಿನ್ನ ಪ್ರೀತಿ ನಮಗೆ ತಿಳಿದಿದೆ. ಇಲ್ಲಿಂದ ಹೊರಡು. ನೀನು ಏತಕ್ಕಾಗಿ ಬಂದಿರುವೆ ಎಂದು ನಮಗೆ ಗೊತ್ತು. ನೀನು ಅಂದುಕೊಂಡಿದ್ದು ಯಾವುದು ನಡೆಯೋದಿಲ್ಲ. ನಾವು ಈಗಾಗಲೇ ಮಾಡಬೇಕಾಗಿರುವುದನ್ನೆಲ್ಲ ಮಾಡಿದ್ದೇವೆ. ನಮ್ಮ ಆಸ್ತಿಯಲ್ಲಿ ನಿನಗೆ ಯಾವುದೇ ಪಾಲಿಲ್ಲ. ಎಲ್ಲವನ್ನೂ ಈ ಸೋಮಣ್ಣ ಮತ್ತು ಪಾರ್ವತಿ ಇವರ ಇಬ್ಬರ ಹೆಸರಿನಲ್ಲಿ ಮಾಡಿದ್ದೇವೆ. ಹಾಗೆ ನಮ್ಮ ಬಳಿ ಇರುವ ಒಡವೆಗಳನ್ನೆಲ್ಲ ರಾಧಾಳ ಹೆಸರಿನಲ್ಲಿ ಮಾಡಿದ್ದೇವೆ. ಇನ್ನು ಮುಂದೆ ನಿನಗೆ ಏನೂ ಸಿಗುವುದಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೊರಟು ಹೋಗು. ಅಮ್ಮ, ಅಪ್ಪ, ಏನು ಮಾತನಾಡ್ತಿರುವಿರಿ? ಆಸ್ತಿಯನ್ನೆಲ್ಲ ಇವರಿಗೆ ಏತಕ್ಕೆ ಮಾಡಿದಿರಿ? ಅದು ನನಗೆ ಸೇರಬೇಕಾಗಿತ್ತು. ನೀವು ಹೇಗೆ ಇವರಿಗೆ ಮಾಡಿದಿರಿ? ಇದನ್ನು ನಾನು ಒಪ್ಪುವುದಿಲ್ಲ. ನಿನ್ನ ಒಪ್ಪಿಗೆ ನಮಗೆ ಬೇಕಾಗಿಲ್ಲ. ನೀನು ನಮ್ಮ ಬಳಿ ವಾದ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಾವು ನಿನ್ನ ತಂದೆ ತಾಯಿಗಳಲ್ಲ. ನಿನ್ನ ತಂದೆ ತಾಯಿಗಳು ತೀರಿಕೊಂಡಿದ್ದಾರೆ. ಏನು ನಡೆಯಿತು ಎಂದು ಈಗ ಹೇಳುತ್ತೇವೆ ಕೇಳು. ನೀರು, ನೀರು! ಅಜ್ಜಿ, ಏನಾಯ್ತು ನಿಮ್ಗೆ? ತೆಗೆದುಕೊಳ್ಳಿ, ನನ್ ಬಳಿ ನೀರಿದೆ. ತುಂಬ ಧನ್ಯವಾದಗಳು ಕಂದ. ನಿನ್ನ ಉಪಕಾರವನ್ನು ನಾವು ಮರೆಯುವುದಿಲ್ಲ. ಏನಾಯ್ತು ಅಜ್ಜಿ? ಯಾಕೆ ನೀವು ಈ ಮರದ ಕೆಳಗೆ ಕುಳಿತಿರುವಿರಿ? ತಾತನಿಗೆ ಹುಷಾರಿಲ್ವೇ? ಇಲ್ಲ ಅಮ್ಮ,
ತಾತನಿಗೆ ತುಂಬ ಹಸಿವಾಗಿದೆ. ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಹೀಗೆ ಮಲಗಿದ್ದಾರೆ. ಹೌದಾ ಅಜ್ಜಿ? ನನ್ನ ಬಳಿ ಸ್ವಲ್ಪ ಊಟ ಇದೆ. ನೀವು ಇದನ್ನು ತಿನ್ನಿ, ತಾತನಿಗೂ ಕೊಡಿ. ಸರಿ ಅಜ್ಜಿ, ನಾನೀಗ ಸ್ಕೂಲ್ಗೆ ಹೋಗ್ಬರ್ತೇನೆ. ಅಜ್ಜಿ, ನಿಮ್ಗೆ ಯಾರು ಇಲ್ವೇ? ನಿಮ್ಮನೆ ಎಲ್ಲಿದೆ? ನಾನು ನಿಮ್ಮನೆಯವರೆಗೂ ನಿಮ್ಮನ್ನು ಬಿಟ್ಟು ಬರ್ಲೆ. ಬೇಡ ಕಂದ, ನಮಗೆ ಯಾರೂ ಇಲ್ಲ. ಮನೆ ಕೂಡ ಇಲ್ಲ. ನಾವು ಅನಾಥರು. ಹೌದಾ ಅಜ್ಜಿ? ಸರಿ, ನೀವು ಒಂದು ಕೆಲಸ ಮಾಡಿ. ಈಗ ಊಟ ಮಾಡಿ, ನೀರನ್ನು ಕುಡಿಯಿರಿ. ನಾನು ಸ್ಕೂಲಿಗೆ ಹೋಗಿ ಬೇಗ ವಾಪಸ್ ಬರ್ತೇನೆ. ನಾನು ನಿಮ್ಮನ್ನು ನಮ್ಮ ಮನೆಗೆ ಕರ್ತ್ಕೊಂಡು ಹೋಗ್ತೇನೆ. ನಾನು ಹೋಗಿ ಬರುವ ತನಕ ನೀವು ಇಲ್ಲೇ ಇರಬೇಕು. ಎಲ್ಲಿಗೂ ಹೋಗ್ಬಾರ್ದು. ನೀವು ನನ್ನ ಜೊತೆ ಖಂಡಿತವಾಗಿ ಬರ್ಬೇಕು. ಇದು ನನ್ನ ಮೇಲಾನೆ, ಸರಿಯೇ? ಈ ಪುಟ್ಟ ಕಂದನಿಗೆ ಎಷ್ಟು ಒಳ್ಳೆ ಮನಸ್ಸು. ಸರಿ ಕಂದ, ನೀನು ಹೋಗಿ ಬಾ. ನೀನು ಬರುವ ತನಕ ನಾವು ಇಲ್ಲೇ ಕಾದು ಕುಳಿತಿರುತ್ತೇವೆ. ನಿನ್ನ ಮನೆಗೆ ನಾವು ಖಂಡಿತವಾಗಿ ಬರುತ್ತೇವೆ. ರಾಧಾ ಖುಷಿಯಿಂದ ಸ್ಕೂಲಿಗೆ ಹೋಗುತ್ತಾಳೆ. ಆದರೆ ಅಲ್ಲಿದ್ದ ಆ ವಯಸ್ಸಾದ 2 ಜೀವಗಳು ಪ್ರಾಣ ಬಿಡುತ್ತವೆ. ಕಾರಣ, ಹೊಟ್ಟೆಗೆ ಊಟವಿಲ್ಲ, ಕುಡಿಯಲು ನೀರಿಲ್ಲ. ವಯಸ್ಸಾದ ಜೀವಗಳು ಹೇಗೆ ಬದುಕಿರಲು ಸಾಧ್ಯ? ಅದಕ್ಕೆ ಅವರು ಅಲ್ಲೇ ಜೀವವನ್ನು ಕಳೆದುಕೊಂಡರು. ಜೀವ ಹೋಗುವ ಮುನ್ನ ಅವರು ನೆನೆದಿದ್ದು ಈ ಪುಟ್ಟ ಕಂದಮ್ಮ ರಾಧಾಳಣ್ಣ ಮತ್ತು ಈಕೆಗೆ ಕೊಟ್ಟ ಮಾತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವ ಬಿಟ್ರು. ರಾಧಾಳಿಗೆ ಕೊಟ್ಟ ಮಾತನ್ನ ಉಳಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ನಿನ್ನ ತಂದೆ ತಾಯಿಗಳಲ್ಲ. ನಿನ್ನ ತಂದೆ ತಾಯಿಯರನ್ನ ನೀನು ಕೊಂದಿದ್ದೀಯಾ. ನೀನು ಅಪರಾಧಿ ಸ್ಥಾನದಲ್ಲಿ ನಿಂತಿರುವೆ. ತಂದೆ ತಾಯಿಗಳಿಗೆ ಒಂದು ಹೊತ್ತಿನ ಊಟವನ್ನ ಹಾಕಲು ಯೋಗ್ಯತೆಯಿಲ್ಲದ ನೀನು ಈಗ ಆಸ್ತಿಯಲ್ಲಿ ಪಾಲು ಕೇಳುವೆಯಾ? ನಿನಗೆ ನಾಚಿಕೆಯಾಗುವುದಿಲ್ವೇ? ಹೊರಡೋ ಇಲ್ಲಿಂದ. ಅಂದ್ರೆ ಅಜ್ಜಿ ತಾತ ತೀರ್ಕೊಂಡ್ರೆ ಮತ್ತೆ ನೀವ್ಯಾರು? ಶಿವಣ್ಣ, ಪಾರ್ವತಿ, ನಿಮ್ಮ ಒಳ್ಳೆತನ ಹಾಗೂ ನಿಮ್ಮಲ್ಲಿರುವ ಒಳ್ಳೆ ಗುಣಗಳು ನಮ್ಮನ್ನ ಇಲ್ಲಿಯವರೆಗೂ ಕರೆತಂದವು. ನಿಮ್ಮ ಪ್ರೀತಿಗೆ ಪಾರವೇ ಇಲ್ಲ. ನಿಮಗೆ ತಿನ್ನಲು ಏನೂ ಇಲ್ಲದಿದ್ದರು ವಯಸ್ಸಾದ ಜೀವಗಳೆಂದು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇನ್ನು ಮುಂದೆ ನಿಮಗಾಗಲಿ ನಿಮ್ಮ ಊರಿಗಾಗಲಿ ಯಾವುದೇ ಸಂಕಷ್ಟ ಬರುವುದಿಲ್ಲ. ಮಳೆ ಬರುತ್ತಿಲ್ಲ ಎಂದು ಕೊರಗುವುದು ಬೇಡ. ಇನ್ನು ಮುಂದೆ ಮಳೆಯಾಗಲಿ ಬೆಳೆಯಾಗಲಿ ಚೆನ್ನಾಗಿ ಬರುತ್ತದೆ. ಇನ್ನು ಮುಂದೆ ನೀವು ಚಿಂತಿಸುವ ಅಗತ್ಯವಿಲ್ಲ. ಈ ಆಸ್ತಿ ಪತ್ರ ಮತ್ತು ಒಡವೆಗಳು ನಿಮ್ಮವೇ ತೆಗೆದುಕೊಳ್ಳಿ. ಆ ವಯಸ್ಸಾದ 2 ಜೀವಗಳ ಆಸೆ ಕೂಡ ಇದೆ. ಈ ಪುಟ್ಟ ಕಂದಮ್ಮನಿಗೆ ಇರುವ ಅಕ್ಕರೆ ಕೂಡ. ಹೆತ್ತ ಮಗನಿಗೆ ಇಲ್ಲದಂತಾಯಿತು. ಆ ವಯಸ್ಸಾದ 2 ಜೀವಗಳ ಕೊನೇ ಆಸೆ ಈ ಆಸ್ತಿ ಪತ್ರ ಮತ್ತು ಒಡವೆಗಳು. ನಿಮಗೆ ತಲುಪಬೇಕೆನ್ನುವ ಬಯಕೆ ಅವರಿಗೆ ಇತ್ತು. ಈಗ ಆಸೆ ಈಡೇರಿದೆ. ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ. ನಿಮ್ಮ ಮಗಳು ರಾಧಾ ನೀಡಿದ ಕೊನೆಯ ತುತ್ತು ಹಾಗೂ ನೀರು ಅವರಿಗೆ ತುಂಬ ಸಂತೋಷ ತಂದುಕೊಟ್ಟಿದೆ. ಅವರು ನಿಮ್ಮ ಮಗಳಿಗೆ ಕೊಟ್ಟ ಮಾತು ನಮ್ಮನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದಿದೆ. ಇನ್ನು ಮುಂದೆ ಎಲ್ಲರಿಗೂ ಒಳ್ಳೆಯದಾಗಲಿ. ಜೀವನದ ದಾರಿಯಲ್ಲಿ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಕಾಲವೇ ಒಂದು ದಿನ ಉತ್ತರ ಕೊಡುತ್ತದೆ. ಹೃದಯದಿಂದ ಮಾಡಿದ ಒಳ್ಳೆಯತನ ತಡವಾದರೂ ಬೆಳಕಾಗಿ ಮರಳಿ ಬರುತ್ತಲೇ ಬರುತ್ತದೆ. ಆದರೆ ಯಾರ ಕಣ್ಣೀರಿನ ಮೇಲೆ ಕಟ್ಟಿದ ಸಂತೋಷವೋ ಅದೇ ಕರ್ಮವಾಗಿ ನಿಶ್ಶಬ್ದ ರಾತ್ರಿ ನೋವಾಗಿಬಿಡುತ್ತದೆ. ಒಳ್ಳೆಯ ಹಾದಿಯಲ್ಲಿ ನಡೆದ ಹೆಜ್ಜೆ ಒಂದು ದಿನ ಹೂವಾಗಿ ಮರಳಿ ಬರುತ್ತದೆ. ಮನಸ್ಸಿಗೆ ನೋವು ಕೊಟ್ಟ ನೆರಳುಗಳು ಕರ್ಮದ ಮುಂದೆ ತಲೆಬಾಗಿಯೇ ಹೋಗುತ್ತವೆ. ಯಾಕಂದ್ರೆ ಜೀವನ ಮೌನವಾಗಿರಬಹುದು, ಆದರೆ ಕರ್ಮ ಎಂದಿಗೂ ಮೌನವಾಗಿರುವುದಿರಲಿಲ್ಲ. ನೀ ಮಾಡಿದ ಒಳ್ಳೆಯದು ಮಣ್ಣಿನಲ್ಲಿ ಹೂತು ಹೋದ ಬೀಜ ಅಲ್ಲ. ಸಮಯ ಬಂದಾಗ ಅದೇ 1000 ಹೂವಾಗಿ ನಿನ್ನ ಬದುಕಲ್ಲಿ ಅರಳುತ್ತದೆ. ಆದರೆ ನೋವು ಕೊಟ್ಟ ಹೃದಯಗಳ ಕಣ್ಣೀರು ಒಂದು ದಿನ ಕರ್ಮವಾಗಿ ಮರಳಿ ಬರುತ್ತದೆ. ಎಲ್ರಿಗೂ ಒಳ್ಳೆಯದಾಗ್ಲಿ.